ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೆದ ಮೊದಲ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿ ಅಂತ್ಯ ಆಗಿದೆ. 247 ಅಭ್ಯರ್ಥಿಗಳ ಭವಿಷ್ಯ ವಿದ್ಯುನ್ಮಾನ ಮತಯಂತ್ರದಲ್ಲಿ ಭದ್ರವಾಗಿದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ, ದೇವೇಗೌಡರು, ಕುಮಾರಸ್ವಾಮಿ, ಆರ್ ಅಶೋಕ್ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಗ್ರಾಮಾಯಣವಾಗಿ ಪರಿವರ್ತನೆಯಾಗಿದೆ. ಮತದಾರರಿಗೆ ಕೂಪನ್ ಕಾರ್ಡ್ ಹಂಚಿಕೆ ಕೈ ತೆನೆ ಮಧ್ಯೆ ಮಾತಿನ ಯುದ್ಧವನ್ನು ಏರ್ಪಡಿಸಿದೆ. ಗಿಫ್ಟ್ ವೋಚರ್ ರಹಸ್ಯ ಬಿಚ್ಚಿಟ್ಟ ಎಚ್ಡಿಕೆ ರಣಹೇಡಿ ಅಂತ ಕರೆದಿದ್ದಾರೆ. ಈ ಮಾತಿಗೆ ಕೆರಳಿದ ಡಿಕೆಶಿ ಏಕವಚನದಲ್ಲಿ ಕಿಡಿಕಾರಿದ್ದಾರೆ. 14 ಕ್ಷೇತ್ರಗಳಲ್ಲಿ ಮತ ಹಬ್ಬ ಬಿರುಸಿನಿಂದ ಕೂಡಿತು. ಮೈಸೂರಲ್ಲಿ ಸರತಿ ಸಾಲಲ್ಲಿ ನಿಂತು ರಾಜರ ಕುಟುಂಬ ಮತ ಚಲಾಯಿಸಿತು. ಹಳೆ ಮೈಸೂರು ಭಾಗದ ಎಲ್ಲಾ ಅಭ್ಯರ್ಥಿಗಳು ಮತದಾನದಲ್ಲಿ ಭಾಗಿಯಾದರು. ರಾಜ್ ಫ್ಯಾಮಿಲಿ, ಯಶ್, ಉಪ್ಪಿ, ರವಿಚಂದ್ರನ್ ಸೇರಿ ಹಲವರು ತಾರಾ ಮೆರುಗು ತುಂಬಿದರು. ಮದುವೆ ದಿಪ್ಪಣಕ್ಕೂ ಮೊದಲು ನವ ದಂಪತಿ ಮತ ದಿಪ್ಪಣದಲ್ಲಿ ಭಾಗಿಯಾದರು. ಹೊಸಗೂಸಿನ ಜೊತೆ ಬಂದ ಬಾಣಂತಿ ಹಕ್ಕು ಚಲಾಯಿಸಿದರೆ ವಯೋವೃದ್ಧರು ಯುವಕರನ್ನೇ ನಾಚಿಸಿದರು. ಮತ ಚಲಾಯಿಸಿ ಅಜ್ಜಿಯೊಬ್ಬರು ಉಸಿರು ಚೆಲ್ಲಿದರು. ಚಾಮರಾಜನಗರದ ಅನಾಭಿವೃದ್ಧಿಗೆ ಮತಗಟ್ಟೆಗಳು ಧ್ವಂಸಗೊಂಡವು. ದೇಶದ 89 ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ ನಡೆದಿದೆ. ರಾಹುಲ್ ಕಣಕ್ಕಿಳಿದ ವಯನಾಡು ಸೇರಿ ಕೇರಳದ 20 ಕ್ಷೇತ್ರಗಳಲ್ಲಿ ಭಾರೀ ಮತದಾನ ಆಗಿದೆ. ಆದರೆ ಯುಪಿಯಲ್ಲಿ ಮಾತ್ರ ಮತದಾನದ ಪ್ರಮಾಣ ತೀವ್ರ ಕುಸಿತ ಆಗಿದೆ. ಈ ಬೆಳವಣಿಗೆ ಬಿಜೆಪಿ ಮತ್ತು ಎಸ್ಪಿಗೆ ಆತಂಕ ಡಬಲ್ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.